ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದರೆ ಹಿಟಾಚಿ ಜಾಕ್ಸಸ್ 120 ಈ ಗಾಡಿದು ಟ್ರಾವೆಲ್ ಡಿವೈಸ್ದು ಸ್ಪಾಕೆಟ್ ವೀಲ್ ಬೋರ್ಡ್ ಕಟ್ಟಾಗಿದೆ ಅಂತ ಫೋನ್ ಮಾಡಿದರು. ಗಾಡಿ ಹತ್ರ ಬಂದಿದ್ದೀನಿ. ಇದೆ ಜಾಕ್ಸಸ್ 120 ಎಕ್ಸ್ಕವೇಟ್ರು ನೋಡ್ಬೋದು. ಮತ್ತು ಇವರು ನಮ್ಮ ಹಿಟಾಚಿ ಆಪರೇಟರ್ ರುದ್ರೇಶಣ್ಣ ಅಂತ. ರುದ್ರೇಶಣ್ಣ ಆರಾಮ? ನಮ್ಮ ಲಿಂಗರಾಜಣ್ಣ ಅವರು ಅಂತ, ಈ ಕಂಪನಿ ಮ್ಯಾನೇಜರು. ಆರಾಮಣ್ಣ? ಅಣ್ಣ ಏನು ಅಷ್ಟು ಕಟ್ಟಾಗ್ಬಿಟ್ಟವ? ಚೇನೆ ಬಿಚ್ಚಾಗ್ಬಿಟ್ಟಿರಿ. ಮತ್ತು ನೀವು ಬರೋ ತನಕ ರೈಟ್. ಇವಾಗ ಇದು ಸ್ಪಾಕೆಟ್ ವೀಲ್ ಬೋಲ್ಟು ಇಲ್ಲಿ ಕೂರ್ತವೆ, ಇಲ್ಲೆಲ್ಲ ಟೋಟಲ್ ಕಟ್ಟಾಗಿದ್ದಾವೆ. ಇವಾಗ ಇದು ಎರಡು ಥರ ಬಿಚ್ಚಬೇಕಾಗತ್ತೆ. ಒಂದು ಮೋಟ್ರ್ ಕಡೆ, ಈ ಕಡೆ ಶೀಲ್ಡ್ ಓಪನ್ ಮಾಡಿ ಮೋಟ್ರಲ್ಲಿ 4 ಪೈಪ್ ಇರ್ತವೆ, ಪೈಪ್ ಓಪನ್ ಮಾಡಿ ಟೋಟಲ್ ಓಪನ್ ಮಾಡಬೇಕಾಗತ್ತೆ ಒಂದು. ಇಲ್ಲ ಅಂದರೆ ನಮ್ಮ ಹೊರಗಡೆ ಪ್ಲೇಟು, ಈ 18 ಸೈಜ್ ಬೋಲ್ಟ್ ಇರ್ತವೆ, ಈ ಪ್ಲೇಟ್ ಓಪನ್ ಮಾಡಿ ಒಳಗಡೆ ಗೇರ್ ತೆಗೆದು ಚೆಕ್ನೆಟ್ ಓಪನ್ ಮಾಡಿದರೆ ಡಿವೈಸ್ ಓಪನ್ ಆಗುತ್ತೆ. 2 ಥರ ಓಪನ್ ಆಗುತ್ತೆ. ಫುಲ್ ಓಪನ್ ಮಾಡೋಣ, ಡಿವೈಸ್ ಓಪನ್ ಮಾಡೋಣ? ಇದ್ರೆ ಡಿವೈಸ್ ಅಷ್ಟೇ ಓಪನ್ ಮಾಡೋಣ. ಫುಲ್ ಓಪನ್ ಮಾಡಿದ್ರೆ ಒಯ್ಯೋದು ಕಷ್ಟ ಆಗುತ್ತೆ, ಎತ್ಕೊಂಡು ಹೋಗೋದು. ಇದು ಪ್ಲೇಟ್ ಓಪನ್ ಮಾಡಿ ಗೇರೆಲ್ಲ ತೆಗೆದು ಚೆಕ್ನೆಟ್ ಓಪನ್ ಮಾಡಿ ಡಿವೈಸ್ ಓಪನ್ ಮಾಡ್ಕೊಳ್ಳೋಣ. ಪ್ಲೇಟ್ ಓಪನ್ ಮಾಡ್ಬೇಕಂದ್ರೆ ಮೊದಲು ಗೇರ್ ಆಯಿಲ್ ಇರುತ್ತೆ, ಗೇರ್ ಆಯಿಲ್ ಡ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದು 18 ಸೈಜ್ ಬೋಲ್ಟ್. ಓಕೆನಾ? ನೀವು ಯಾವುದೇ ಫೋನ್ ಮಾಡಿ ಹೇಳಿದಾರ ಸರ್ ಅವರು? ನೀವೇ ಮಾತಾಡ್ತೀನಿ. ನಾನು ಅವತ್ತ ತಗೊಂಬಂದಿಲ್ಲ ಅನ್ನ ಮಳೆ ಬರ್ತೈತಿ ಅಂತಂದು ಪ್ಲೇಟ್ ಸಮೇತ ಬರ್ತದೆ. ಸರ್ ಚೀಲ ಹಚ್ಚಿ ಮನೆಗೆ ನೋಡ್ಬೋದು. ಇದು ಒಳಗಡೆ ಚೆಕ್ನೆಟ್ ಬರುತ್ತೆ. ಚೆಕ್ನೆಟ್ ಒಂದು ಪಿನ್ ಕೊಟ್ಟಿರ್ತಾರಲ್ಲ, ಆ ಪಿನ್ ಅದು. ಇದು ಡೈರೆಕ್ಟಾಗಿ ಪಿನ್ಗೆ ನಾವು ಟ್ಯಾಪ್ ಮಾಡ್ಕೊಂತ ಬಂದರೆ ಚೆಕ್ನೆಟ್ ಓಪನ್ ಆಗುತ್ತೆ. ಏನಾಗೈತಪ್ಪ? ಮೊನ್ನೆ ಓರಿಂಗ್ ಹಾಕಿ ಹೇಳಿ ಅಂತ ಹೇಳಿದ್ನಪ್ಪ, ಇಲ್ಲಿ ಮಲೆಬೆನ್ನೂರಿಗೆ ಹೋದಾಗ. ಓರಿಂಗ್ ಹಾಕಿ ಹೇಳಿ ಅಂತ ಹೇಳಿದ್ದು ನಾನು. ಈ ಚೆಕ್ನೆಟ್ ಇದು, ಇದಕ್ಕೆ ಯಾವುದೇ ಥರದ್ದು ಲಾಕ್ ಇರಲ್ಲ ಒಳಗಡೆಗೆ, ಡೈರೆಕ್ಟ್ ಚೆಕ್ನೆಟ್ ಇದು. ಹೇಳಿದ್ದು ಮೊನ್ನೆ ಹಾಕಿ ಹಾಕಿ ಮಾಡಿ ಚೆಕ್ನೆಟ್ ಬಂದೈತಲ್ರಿ. ಇದು ಬೇರಿಂಗ್ ಇದು ನೋಡಲ್ಲಿ ಹೋಗಿ ಶಿವ ಪಕ್ಕ ನೋಡೋ ಸಿಕ್ಕತಿ. ನೋಡ್ಬೋದು ಡ್ರಮ್ ಓಪನ್ ಆಗಿದೆ, ಗೇರೆಲ್ಲ ಚೆನ್ನಾಗಿದ್ದಾವೆ. ಇವಾಗ ಇದನ್ನ ನೀಟಾಗಿ ವಾಶ್ ಮಾಡ್ಕೋಬೇಕು. ನಮಗೆ ಬೋಲ್ಟ್ ಕಟ್ಟಾಗಿರೋದು ಇದರಲ್ಲಿ ಕಟ್ಟಾಗಿರೋದು ಈ ಪಾಯಿಂಟಲ್ಲಿ. ರೈಟ್ ಲಿಂಗರಾಜಣ್ಣ, ಇದನ್ನು ತಗೊಂಡೋಗ್ಬಿಡ್ರಿ. ತಗೊಂಡೋಗಿ ಬೋಲ್ಟ್ ಹಾಕ್ಸ್ಬಿಡ್ರಿ. ಓಕೆ, ಇವಾಗ ಏನು ದಾವಣಗೆರೆ ತೊಗೊಂಡೋಗ್ತೀರಾ, ಇಲ್ಲಿ ತೊಗೊಂಡೋಗ್ತೀರಿ? ದಾವಣಗೆರೆಗೆ ಹೋದ್ರೆ ಪಾಡು ಅಂತ ನಾನು ಮಾಡಿಸ್ಕೊಂಡು ಬೋಲ್ಟ್ ನೋಡೋ ತಗೊಂಡ್ಬಿಡ್ಬೋದು. ರೈಟ್, ಈಗ ದಾವಣಗೆರೆ ತಗೊಂಡೋಗಿ ಎಲ್ಲ ಮಾಡ್ಕೊಂಡು ಬರ್ತಾರೆ. ಅಲ್ಲಿ ತನಕ ವೆಯ್ಟ್ ಮಾಡೋಣ. ಟ್ರಾವೆಲ್ ಡಿವೈಸ್ ತಗೊಂಡೋಗಿ ಬೋಲ್ಟ್ ತೆಗಿಸ್ತಾರೆ. ಫೈನಲಿ ಬಂತು ನಮ್ಮ ಟ್ರ್ಯಾಕ್ ಮೋಟ್ರು. ಕಂಡ್ರಿ ಜ್ವರ ಹೊಡ್ಕೊಂಬಂದ್ರಿ. ವಾಟ್ರು ವಾಟ್ಲು ಇಟ್ಕೊಂಬರೋದು ಗೆರ ಎಲ್ಲ ತಂದ್ರಲ್ಲ, ತೆಗಿದ್ರಿ. ವಾಶ್ ಮಾಡ್ಬೇಕು. ಇವಾಗ ಸ್ಪಾಕೆಟ್ ವೀಲ್ ಬೋಟ್ ಎಲ್ಲ ತಗೊಂಡ್ಬಂದವ್ರೆ, ನೀಟಾಗಿ ವಾಶ್ ಮಾಡಿ ಫಿಟ್ ಮಾಡೋಣ. ಬೋಟ್ ಎಲ್ಲ ತೆಗೆದು ಥ್ರೆಡ್ ಕ್ಲೀನ್ ಮಾಡಿದ್ದಾರೆ. ನೆಕ್ಸ್ಟ್ ಇದು ಗ್ರೂಪ್ ಸೀಲ್ ತೆಗೆದು ಕಳಿಸಿದ್ದೆ. ಇದು ಗ್ರೂಪ್ ಸೀಲ್. ಇದು ಗ್ರೂಪ್ ಸೀಲಲ್ಲಿ ಗೆರಲ್ಲಿ ಯಾರು ಲೀಕೇಜ್ ಇತ್ತಾ? ಇದ್ದಿಲ್ಲಲ್ಲ, ಇದೇ ಗ್ರೂಪ್ ಸೀಲ್ ಹಾಕಿ. ನಿಮ್ಮದು ಓರಿಂಗು ಫ್ರೀ ಇದೆ, ಈ ಥರ ಫ್ರೀ ಇರಬಾರ್ದು. ಇದಕ್ಕೆ ಡೆಫಿನೆಟಾಗಿ ಸುತ್ತ ಟೈಟ್ ಮಾಡೋಣ ಅಂತ. ಡಿವೈಸ್ ಫಿಟ್ ಆಗಿ ಚೆಕ್ನೆಟ್ ಕೂರಿಸಿದ್ದೀನಿ. ಇವಾಗ ಚೆಕ್ನೆಟ್ ಟೈಟ್ ಮಾಡ್ಕೊಂಡ್ರೆ ಡಿವೈಸ್ ಟೈಟ್ ಆಗುತ್ತೆ.
ಇದು ಒಳಗಡೆ ಚಕ್ನ ಟೈಟ್ ಆಗಿದೆ. ಇದಕ್ಕೆ ನಮ್ಮ 110 200ಗೆ ಚಕ್ನ ಟೈಟ್ ಆದಮೇಲೆ ಪಟ್ಟಿ ಇಟ್ಟು ಬೋಲ್ಟ್ ಟೈಟ್ ಏನು ಇರಲ್ಲ. ಇಲ್ಲಿ ಒಂದು ಲಾಕ್ ಪಟ್ಟಿ ಇದು ಇರುತ್ತೆ, ಕ್ವಾರ್ಟರ್ ಪಿನ್ನು. ಈ ಕ್ವಾರ್ಟರ್ ಪಿನ್ನಿಗೆ ನಮ್ಮ ಕ್ಯಾರಿಯರು, ಈ ಕ್ಯಾರಿಯರಲ್ಲಿ ಒಂದು ಹೋಲ್ ಬರುತ್ತೆ. ಈ ಕ್ಯಾರಿಯರಲ್ಲಿ ಹೋಲು ಆ ಪಿನ್ನಿಗೆ ಲಾಕ್ ಆಗುತ್ತೆ, ಅದೇ ಇದಕ್ಕೆ ಲಾಕ್. ಮೊಬೈಲ್ ಕೇಳಿದ್ರ ಹೌದಾ ನಂಬರ್ ಗೊತ್ತ ಕೆಲಸ ಎಲ್ಲ ಇದೆ ಅಂತ ಕೇಳಿದ್ರ ಅಂತ ಮತ್ತೆ ಯಾರು ಗೊತ್ತು ಮಿಕ್ಕೆಲ್ಲ ಕೂತ್ಕೊಂಡು ಇದು ಸೆಂಟರ್ ಸೆಂಟರ್ ಅದಲ್ಲ ಇನ್ನೊಂದು ನೋಡಿ. ಆಗಲ್ಲ ಪೇಸ್ಟ್ ಅಷ್ಟೇ ಬರೋ ಅನ್ನಂತನ ಮೆಟ್ಲು ಪೇಸ್ಟ್ ನೋಡಿ ಯಾಕಂದ್ರೆ ಸರಿ ಎಲ್ಲ ಹಾಕಿ ಟ್ರೈನ್ ಟೈಟ್ ಮಾಡಿದ್ದೀನಿ. ಅಣ್ಣ ಸ್ಟಾರ್ಟ್ ಮಾಡಿ, ರನ್ ಮಾಡಿ. ಸರಿ, ಲೀಕೇಜ್ ಇಲ್ಲ, ಸೌಂಡ್ ಇಲ್ಲ. ಸೆಂಟರ್ ಕೈ ಹಾಕಿದ್ಯಪ್ಪ. ಒಳಗೆ ಬರೀ ಒಳಗೆ ಹೋಗ್ತೀನೋ, ಒಳಗೆ ಹೋಗ್ತೀನಿ. ಹೊಸ ಬೋಲ್ಟ್ನೆಟ್ಟು ಇದು ಸ್ಪ್ರಾಕೆಟ್ ವೆಲ್ ಫಿಟ್ ಆಗಿದೆ. ಇವಾಗ ನೆಕ್ಸ್ಟು ಇದೊಂದು ಚೈನ್ ಒಂದು ಹಾಕ್ಕೊಂಬಿಟ್ಟು ಟ್ರ್ಯಾಕಿಂಗ್ ಮಾಡಿ ಚೆಕ್ ಮಾಡೋಣ. ಅಣ್ಣ ವೆಯ್ಟ್ ಆಗತ್ತಪ್ಪ, ಬಾಹುಬಲಿ. ಮೆಲ್ಕೆ ವೆಯ್ಟ್ ಇಲ್ಲ ಬಣ್ಣ, ವೆಯ್ಟ್ ಇಲ್ಲ. ಫೋಟೋ ಖಾಲಿ. ಪಕ್ಕ ಆಯ್ತಾ? ಲೀಕೇಜ್ ಇಲ್ಲ. ರೈಟ್, ಚೈನು ಹಾಕಿದ್ದೀವಿ. ಇವಾಗ ಕೆಲಸ ಆಯ್ತಾ? ಕೆಲಸ ಮಾಡಿ ಚೆಕ್ ಮಾಡೋಣ. ಟಾಟಾ ಹಿಟಾಚಿ ಜಾಕ್ಸಸ್ 120. ಈ ಹಿಟಾಚಿದು ಟ್ರಾವೆಲ್ ಡಿವೈಸಲ್ಲಿ ಸ್ಪ್ರಾಕೆಟ್ ಬೋಲ್ಟ್ ಎಲ್ಲ ಕಟ್ಟಾಗಿದ್ದು. ಆಮೇಲೆ ಟ್ರಾವೆಲ್ ಡಿವೈಸ್ ಓಪನ್ ಮಾಡಿ ವರ್ಕ್ಶಾಪಿಗೆ ಕಳಿಸಿ ಬೋಲ್ಟ್ ತೆಗೆಸಿ ಮತ್ತು ಟ್ರಾವೆಲ್ ಡಿವೈಸ್ ತೊಗೊಂಬಂದು ಫಿಟ್ ಮಾಡಿ ಸ್ಪ್ರಾಕೆಟ್ ವೀಲ್ ಎಲ್ಲ ಹಾಕಿ ಫಿಟ್ ಮಾಡಿದ್ವಿ. ಮತ್ತು ಗೇರ್ ಆಯಿಲ್ ಲೀಕೇಜ್ ಆಗಲಿಲ್ಲ. ಮತ್ತು ಈ ಗಾಡಿದು ವರ್ಕ್ ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.